ಮೊನ್ನೆ ನಡೆದಂಥ ಚುನಾವಣೆ ಪ್ರಕ್ರಿಯೆಯೇ ಅವ್ರದ್ದೇ ಆದಂಥ ಆಡಳಿತಾಧಿಕಾರಿ ಮತ್ತು ಹಿಂದೆ ಇದ್ದಂಥ ಕಮಿಟಿಯವರು ಅವ್ರಿಗೆ ಬೇಕಾಬಿಟ್ಟು ಮತದಾರರ ಪಟ್ಟಿಯನ್ನು ಸಿದ್ಧತೆ ಮಾಡಿ ಚುನಾವಣೆಯಲ್ಲಿ ಅವರು ಒಂದಷ್ಟು ಗೆಲುವು ಸಾಧಿಸಿರ್ಬೋದು. ಆದರೆ ನಿನ್ನೆ ಸೋಮವಾರ ನಡೆದಂಥ ಮತ ಎಣಿಕೆ ಸಂದರ್ಭದಲ್ಲಿ ನಂದಿ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯದಿಂದ ಅವರ ಮತವನ್ನು ತಂದು ಅದರಲ್ಲಿ ಅವರು ಜಯಶೀಲರಾಗಿದ್ದಾರೆ. ರೆಗ್ಯುಲರ್ ಮತದಾರರು ಇದರಲ್ಲಿ ನಮ್ಮ ಅಭ್ಯರ್ಥಿಯ 3 ಮತಗಳ ಮುಂದೆ ಇದ್ದರು, ನಾವು ಗೆದ್ದಿದ್ದೀವಿ ಅಂತ. 10 ಜನ ಏನು ವೋಟಿಂಗ್ ತಂದಿದ್ರು ಅವ್ರಿಗೆ ಸಂಬಂಧಿಕರು, ಅವ್ರ ನೆಂಟರು, ಅವರಿಗೆ ಬೇಕಾದವ್ರದ್ದು ನ್ಯಾಯಾಲಯದಿಂದ ತಂದು ಅವರು 10 ಮತಗಳನ್ನು ಪಡೆದಿರೋದ್ರಿಂದ ಅವರು ಆ ಕ್ಷೇತ್ರದಲ್ಲಿ BJP ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದಾರೆ. ಸಂತೋಷ. ಆದರೆ ನಾವು ಅದು ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ವ್ಯವಸ್ಥಾಪಕರಿಗೆ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ 3 ವರ್ಷದಲ್ಲಿ GBMಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವ್ರು ಸಹಿ ತಗೊಂಡಿರ್ತಕ್ಕಂಥ ನಕಲು ಪ್ರತಿ, ಜೊತೆಯಲ್ಲಿ 10 ಜನ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರತಿ ಮತ್ತು ಬೈಲಾ ಪುಸ್ತಕದ ಒಂದು ದೃಢೀಕರಣ ಪ್ರತಿ ಕೊಡಬೇಕು ಅಂತ ನಾವು ನಿನ್ನೆ ಮನವಿ ಮಾಡಿದ್ವಿ. ಆದರೆ ಉದ್ದೇಶಪೂರ್ವಕವಾಗಿ ಅವರಿವತ್ತು ಗೈರುಹಾಜರಾಗಿ ನಮಗೆ ದಾಖಲೆಯನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ದಾರೆ. ಎಷ್ಟು ದಿವಸ ಸತಾಯಿಸೋಕ್ಕೂ ಆಗೋದಿಲ್ಲ. ನಾವೀಗ ಈ ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಯಾರೋ ಒಬ್ಬರ ಕೈಗೊಂಬೆಯಾಗಿ ನೀವು ಆಡಳಿತ ನಡೆಸೋಕ್ಕೆ ಹೋದರೆ ನಾವು ರೈತರು, ನಮ್ಮ ಮುಖಂಡರು, ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ನಾವು ಉಗ್ರವಾದಂಥ ಹೋರಾಟವನ್ನು ಬ್ಯಾಂಕ್ ಮುಂದೆ ಮಾಡಬೇಕಾಗ್ತದೆ. ಅದಕ್ಕೆ ನೀವು ಅವಕಾಶ ಕೊಡದೆ ತುರ್ತಾಗಿ ನಮಗೆ ದಾಖಲೆಯನ್ನು ಒಡಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಮಾನ್ಯ ಡೆಪ್ಯೂಟಿ ರಿಜಿಸ್ಟ್ರಾರ್ಗೂ ಮಾತಾಡಿದೆ, ಅವರು ಸಹ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನೀಡಿದೆ. ನನಗೆ ಲೆಟ್ರ್ ಕೊಡಬೇಕಾಗಿತ್ತು. ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪಕರಿಗೆ ದಾಖಲೆ ಕೊಡುವಂಥ ಅವಕಾಶ ಇರ್ತಕ್ಕಂಥದ್ದು ಅಂಥವ್ರು ನಾವು ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಮಾತನ್ನು ಬಿಟ್ಟು ನನಗೆ ನೀವು ಕೊಡಿ ಟಪಾಲಲ್ಲಿ ನಾನು ನೋಟಿಸ್ ಕೊಡ್ತೀನಿ ಅಂದರೆ ಅದು ಉಡಾಪೆ ಮಾತಾಗ್ತದೆ. ಹಂಗಾಗಿ ನಾನು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತಾವೆಲ್ಲಿದ್ದು ತುರ್ತಾಗಿ ಬಂದು ನಮಗೆ ನಾವು ಕೇಳಿರ್ತಕ್ಕಂಥ ದಾಖಲೆ, ನಾವೇನು ಆಡಳಿತ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ಬ್ಯಾಂಕ್ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ, ನಾವು ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವರೇನಾದರೂ ಉದಾಸೀನ ಮಾಡಿ ಏನಾದರೂ ದಾಖಲೆ ಕೊಡೋದು ತಡ ಮಾಡಿದ್ರೆ ನಾಳೆ ನಾವು ಎಲ್ಲ ಮುಖಂಡರಿಗೆ ನಾವು ಮಾತ್ರ ದಾಖಲೆ ಕೊಡ್ತಾರೆ ಅಂತ ನಾವು ಅಷ್ಟು ಜನ ಬಂದು ತಗೊಳ್ಳೋದಕ್ಕೆ ಅಂತ. ಸರ್, ನನಗೆ ಆರೋಗ್ಯ ಸರಿಯಿಲ್ಲ. ಬೆಳಗ್ಗೆ ನನಗೆ ಲೂಸ್ ಮೋಷನ್ ಆ್ಯಂಡ್ ಇದಾಗಿತ್ತು, ಆದ್ದರಿಂದ ನಾನು ರಜೆ ಹಾಕಿದೆ. ಇವರಿಗೆ ಡಾಕ್ಯುಮೆಂಟ್ ಏನು ಕೇಳ್ತಾರೆ ನಾನು ಅರ್ಧ ಗಂಟೆಯಲ್ಲಿ ಕೊಟ್ಟು ಕಳಿಸ್ತೇನೆ, ಈಗಲೇ ಕೊಡ್ತೇನೆ. ಸರ್ ನಿನ್ನೆ ಸಲ್ಲಿಸಿದ್ದಾರೆ. ನಿನ್ನೆ ಇಲ್ಲ ಇದ್ದಾರೆ ಸರ್. ಪರ್ಮನೆಂಟ್ ಎಂಪ್ಲಾಯಿ, ಪರ್ಮನೆಂಟ್ ನಾನು ಒಬ್ಬನೇ ಇರೋದು. ಇಲ್ಲಿಂದೆಲ್ಲ ಡೈಲಿ ವೇಸ್ ಸರ್ ಇದ್ದಾರೆ. ಹಾಗಾಗಿ ಹೌದು ಸರ್, ನಾನು